ಎಲ್ರಿಗೂ ನಮಸ್ಕಾರ. ಶುಭೋದಯ ಭಾರತದ ಭಾಗದವ್ರಿಗೆ ಅಂತ. ಅಮೆರಿಕದವರಿಗೆ ಇದಾದ ಮೇಲೆ ಶುಭರಾತ್ರಿ ಹೇಳ್ತೀನಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಧ್ಯದಲ್ಲಿ ಅಂತ ಅನ್ಕೊಳ್ಳೋಣ. ಈ ಸಾಹಿತ್ಯಾವಲೋಕನದ ಈ ಭಾಗಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂತಹ ಒಂದು ವೇದಿಕೆಯನ್ನ, ಅಂತರ್ಜಾಲದ ಈ ಒಂದು ವೇದಿಕೆಯನ್ನ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಒಂದಾಗಿಸಿ ಈ ಕನ್ನಡದ ಸಾಹಿತ್ಯದ ಬಗ್ಗೆ, ಕನ್ನಡದ ದಿಗ್ಗಜರ ಬಗ್ಗೆ, ಸಾಧಕರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅರಿತುಕೊಳ್ಳುವ ಈ ಭಾಗಕ್ಕೆ, ಈ ಒಂದು ಕಾಯಕಕ್ಕೆ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಹಿಡಿದಿಟ್ಟು ಆ ಯೋಗ ಧ್ಯಾನದ ನಂತರ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಉಮಾಮೇಶ್ವರ ಗುರೂಜಿಯವರಿಗೆ, ವಾಸ್ಕ್ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇನ್ನೇನು ನಾಡಿದ್ದಿಗೆ ಪಿತೃಪಕ್ಷ ಮುಗಿಯುತ್ತದೆ. ಭಾನುವಾರ ನಮಗೆ ಮಹಾಲಯ ಅಮಾವಾಸ್ಯೆ. ಪಿತೃಪಕ್ಷದ ಭಾರತದ ಹೈಂದವಿ ಧರ್ಮದ ಅನುಯಾಯಿಗಳಲ್ಲಿ ಪಿತೃಪಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಕಳೆದ ಬಾರಿ ಒಂದೆರಡು DVG ಅವರ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನೇ ನೋಡುತ್ತಾ, ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನ್ನು ಜನದಿ ಕಾಣುತ್ತ ಅದರೋಳ್ ಒಂದಾಗಲು ಒಂದುಗೂಡಲು ಬೇಕು ಅನ್ನುವಂಥದ್ದು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ ಅನ್ನುವಂಥ ಪದ್ಯವನ್ನ ಋಣವ ತೀರಿಸಬೇಕು, ಋಣವ ತೀರಿಸಬೇಕು ಅಂತ DVG ಅವರು ಒತ್ತಿ ಒತ್ತಿ ಹೇಳುವಂಥದ್ದನ್ನ ಈ ಜಗತ್ತು, ಈ ವಿಶ್ವದಲ್ಲಿ ನಾವು ಜನ್ಮ ಪಡೆದಿರುವಂಥದ್ದು, ನಮ್ಮ ತಂದೆ ತಾಯಿಗಳ ತ್ಯಾಗ, ನಮ್ಮ ಗುರು ಹಿರಿಯರ ಆಶೀರ್ವಾದ, ನಮ್ಮ ಸ್ನೇಹಿತರ, ನಮ್ಮ ಅಕ್ಕಪಕ್ಕದವರ, ನಮ್ಮ ಒಡನಾಟಕ್ಕೆ ಬಂದವರ, ನಮ್ಮ ಸಖರ, ಎಲ್ಲರೂ ನಮ್ಮನ್ನ ನಮ್ಮ ಸ್ವರೂಪಕ್ಕೆ, ನಮ್ಮ ಈ ನಡವಳಿಕೆಗೆ, ನಮ್ಮ ಜೀವನದಲ್ಲಿ ಏನೋ ಒಂದು ಪ್ರಭಾವ ಪರಿಣಾಮ ಬೀರಿರುವಂಥದ್ದು. ಅವರೆಲ್ಲರಿಗೂ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅನ್ನುವಂಥದ್ದು. ಅಂದರೆ ನಾನಾಗಿರುವಂಥದ್ದು ನನ್ನಿಂದ ಮಾತ್ರ ಅಲ್ಲ, ಬೇರೆಯವರ ಪಾಲು ಬಹಳಷ್ಟಿದೆ ಅನ್ನುವುದರ ಅರಿವು ಬಂದಾಗ ಒಂದು ರೀತಿ ವಿನಮ್ರತೆ, ವಿನಯತೆ ಅನ್ನುವಂಥದ್ದು ಬರ್ತದೆ. ನಾನಾಗಿರುವಂಥದ್ದಕ್ಕೆ ಕಾರಣೀಭೂತರಾಗಿ ಬೇಕಾದಷ್ಟು ಸಂದರ್ಭಗಳು, ಸನ್ನಿವೇಶಗಳು ಈ ನನ್ನನ್ನಾಗಿಸಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದು ಆ ಋಣ ತೀರಿಸಬೇಕು ಅನ್ನುವಂತಹ ಕಲ್ಪನೆಯ ಮುಖ್ಯ ಅಂಶ ಅದು. ಹಾಗಾಗಿ ನಾವು ಈ 15 ದಿನ ಪಿತೃಪಕ್ಷದಲ್ಲಿ, ಈ ಪಕ್ಷದಲ್ಲಿ ಹಿರಿಯರಿಗೆ, ನಮಗೆ ಆಗಿ ಬಂದವರಿಗೆ, ನಮಗೆ ಆಗದದ್ದನ್ನ ಸಾಧ್ಯವಾಗಿಸಿದ್ದವರಿಗೆ ಎಲ್ಲರನ್ನೂ ಸ್ಮರಿಸುತ್ತಾ, ನೆನಪಿಸಿಕೊಳ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಕಾರ್ಯ. ಅದರಲ್ಲೂ ನಮ್ಮ ಹಿರಿಯರಿಗೆ ಪಿತೃಪಕ್ಷದಲ್ಲಿ ಎಲ್ಲರಿಗೂ ತರ್ಪಣ ಬಿಡುವಂಥದ್ದು ಸಂಪ್ರದಾಯ ಇರುವಂಥದ್ದು. ನಾಡಿದ್ದು ಮಹಾಲಯ ಅಮಾವಾಸ್ಯೆ ಎಲ್ಲರೂ ಆಚರಿಸುತ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾದ ಚೇತನಗಳು, ಆತ್ಮಗಳು, ನಾವು ಇಷ್ಟರ ಮಟ್ಟಿಗೆ ಇರುವುದಕ್ಕೆ ಇಂದು ಸಹಾಯ ಮಾಡಿರುವಂತಹ, ಎಲ್ಲವನ್ನು ಒದಗಿಸಿಕೊಟ್ಟಂತಹ ಹಲವಾರು ಮಹನೀಯರುಗಳು ನಮ್ಮನ್ನ ಇಂದು ನಾವಿರುವಂತಹ ಸ್ಥಿತಿಯಲ್ಲಿ ಸುಖವಾಗಿ ಇಟ್ಟಿದ್ದಾರೆ. ಅಂತಹವರ ಪೈಕಿ ಈ ತಿಂಗಳಿನಲ್ಲಿ, ಸೆಪ್ಟೆಂಬರ್ ತಿಂಗಳಿನಲ್ಲಿ, ನಾವು ಈ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂತ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನ ನೆನಪಿಸಿಕೊಳ್ಳುವಂಥ ದಿನ. ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅದರ ಬಗ್ಗೆ ಒಂದಷ್ಟು ವಿಷಯ ಇದೆ, ಅದನ್ನ ನೋಡೋಣಂತೆ.
ಸರ್ ಎಂ ವಿ ಅವರ ಜನ್ಮದಿನವನ್ನ ಭಾರತದಲ್ಲಿ ಅಭಿಯಂತರರ ದಿನಾಚರಣೆ, ಎಂಜಿನಿಯರ್ಸ್ ಡೇ ಅಂತ ನಾವೆಲ್ಲರೂ ಸೇರಿ ಆಚರಿಸುವಂಥದ್ದು. ಮತ್ತೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಕ್ಷಗಳು ಒಂದಾಗಿ ಪಕ್ಷದಲ್ಲಿ ಎಲ್ಲ ಗುರು ಹಿರಿಯರನ್ನ, ನಮ್ಮ ಪಿತೃಗಳನ್ನ ನೆನಪಿಸಿಕೊಳ್ಳುವಂಥದ್ದು. ಇನ್ನೇನು ಇದು ಮುಗೀತಾ ಇದೆ ಅಂದ ಹಾಗೆ ಸೋಮವಾರದಿಂದ ನಮಗೆ ನವರಾತ್ರಿ ಆರಂಭ ಆಗ್ತದೆ, ದಸರಾ ಬಂದುಬಿಡ್ತದೆ. ಸೆಪ್ಟೆಂಬರ್ ತಿಂಗಳು ಕಳೆದು ಹೋದದ್ದೇ ಗೊತ್ತಾಗಲ್ಲ, ಅಷ್ಟು ಪ್ರಮುಖವಾದಂತಹ ಕಾರ್ಯಗಳು ನಡೆಯುವಂತಹ ತಿಂಗಳು ಇದು, ಹಬ್ಬಗಳ ತಿಂಗಳು ಅನ್ನುವಂಥದ್ದು. ಇನ್ನೇನು ನವರಾತ್ರಿ ಬಂತು ಅಂದಾಕ್ಷಣ ದೀಪಾವಳಿ ಬರ್ತದೆ, ರಾಜ್ಯೋತ್ಸವ ಬರ್ತದೆ. ಇನ್ನೇನು ಹಾಗೆ ಹೀಗೆ ನೋಡ್ತಾ ಇದ್ದಾಗೆ ಹೊಸ ವರ್ಷವೂ ಬಂದುಬಿಡ್ತದೆ. 2025 ಹೋಗಿಬಿಡ್ತದೆ. ಹೇಗೂ ಇರಲಿ, ಇಂತಹ ಸಮಯದಲ್ಲಿ ನಾವು ಪ್ರಾತಸ್ಮರಣೀಯರಾದಂತಹ ಡಾಕ್ಟರ್ ಡಿ ವಿ ಜಿ ಅವರನ್ನ ಮತ್ತು ಅವರಿಗೆ ಬಹಳ ವಿಶ್ವಾಸದಿಂದ ಕಾಣ್ತಾ ಇದ್ದಂಥ ಡಿ ವಿ ಜಿ ಅವರಿಗೆ ಡಿ ವಿ ಜಿಯವರು ಬಹಳ ಗೌರವದಿಂದ ಕಾಣ್ತಾ ಇದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಸಹ ನಾವು ನೆನಪಿಸಿಕೊಳ್ಳಲೇಬೇಕು. ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನು, ಡಿ ವಿ ಜಿಯವರು ಸರ್ ಎಂ ವಿ ಬಗ್ಗೆ ಮೈಸೂರಿನ ದಿವಾನರು ಅನ್ನುವಂಥ ಜ್ಞಾಪಕ ಚಿತ್ರಶಾಲೆಯ 4ನೇ ಸಂಪುಟದಲ್ಲಿ ಸವಿವರವಾಗಿ ಸವಿಸ್ತಾರವಾಗಿ ಬರೆದಿದ್ದಾರೆ. ಸುಮಾರು 76 ಪೇಜ್ ಪುಟಗಳಷ್ಟು ಡಿ ವಿ ಜಿ ಅವರು 176ರಿಂದ 141ನೇ ಪುಟ, 65 ಪುಟಗಳಷ್ಟು ಸರ್ ಎಂ ವಿ ಅವರ ಬಗ್ಗೆ ಡಿ ವಿ ಜಿ ಅವರು ಬಹಳ ವಿವರವಾಗಿ, ಇದೊಂದು ದಾಖಲೆ ಅಂತಲೇ ಹೇಳಬೇಕಾಗ್ತದೆ. ಸರ್ ಎಂ ವಿ ಅವರ ಕಾಲದಲ್ಲಿದ್ದು ಅವರ ಆಡಳಿತದಲ್ಲಿ ಭಾಗಿಯಾಗಿ ಅವರ ಜೀವನ ಶೈಲಿ, ಅವರ ನಡವಳಿಕೆ, ಅವರ ಆಡಳಿತದ ಶೈಲಿ, ಅವರು ಮಾಡ್ತಾ ಇದ್ದಂಥ ಕೆಲಸಗಳು ಬಹಳ ನಿಕಟವಾಗಿ ಬಹಳ ಹತ್ತಿರದಿಂದ ಕಂಡಂತಹವರು ಡಾಕ್ಟರ್ ಡಿ ವಿ ಜಿ. ಮತ್ತೆ ಸರ್ ಎಂ ವಿ ತುಂಬಾ ನಿಷ್ಠುರವಾದಿ. ಅವರನ್ನು ನೋಡಕ್ ಹೋಗ್ಬೇಕು ಅಂದ್ರೆ ಮೊದಲು ಅಪಾಯಿಂಟ್ಮೆಂಟ್ ತಗೋಬೇಕು, ಹಾಗೆ ಯಾರು ನೋಡ್ತಲೇ ಇರ್ಲಿಲ್ವಂತ. ಅಂಥವರಲ್ಲಿ ಡಾಕ್ಟರ್ ಡಿ ವಿ ಜಿ ಹಾಗೆ ಹೋಗ್ಬಿಡೋರಂತೆ. ಅದನ್ನು ಒಂದು ಪ್ರಸಂಗ ಅವರು ಹೇಳ್ತಾರೆ, ಅದನ್ನು ನೋಡೋಣ. ಅಪಾಯಿಂಟ್ಮೆಂಟ್ ಇಲ್ದಿರ ಸರ್ ಎಂ ವಿ ಅವರನ್ನ ನೋಡ್ಲಿಕ್ಕೆ ಆಗ್ತಾ ಇದ್ದದ್ದು ಡಿ ವಿ ಜಿ ಅವರಿಗೆ. ಡಿ ವಿ ಜಿ ಅವರ ಬಗ್ಗೆ ಸರ್ ಎಂ ವಿ ಅವರಿಗೂ ಸಹ ಬಹಳ ಗೌರವ ಇತ್ತು ಅಂತ. ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರಲಿಲ್ಲ. ಯಾವಾಗಂದ್ರೆ ಹೋಗ್ಬಿಡೋಣ ಯಾವಾಗ ಅಂತ. ಅಂಥ ವ್ಯಕ್ತಿ ಸರ್ ಎಂ ವಿ ಮೈಸೂರಿನ ದಿವಾನರಾಗುವುದಕ್ಕೆ ಮೊದಲು 1909ರಿಂದ, ಅದು ಬರೀತಾರೆ ಡಿ ವಿ ಜಿ ಅವರು, 1909ರಿಂದ ಚೀಫ್ ಇಂಜಿನಿಯರ್ ಆಗಿ ಮೈಸೂರಿನ ಸಂಸ್ಥಾನದಲ್ಲಿ ಬರ್ತಾರೆ ಸರ್ ಎಂ ವಿ. ಅದಕ್ಕೆ ಮುಂಚೆ ಪುಣೆಯಲ್ಲಿರ್ತಾರೆ. ಮಹಾರಾಜರು ಕರೆಸಿಕೊಳ್ತಾರೆ. ಇಲ್ಲಿನ ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿದ್ದಂತಹ ಕ್ಯಾಪ್ಟನ್ ಡಾಸ್ ಅನ್ನುವಂಥವರು ಯಾವುದೋ ಒಂದು ಅಪಘಾತದಲ್ಲಿ, ನದಿ ಪ್ರವಾಹದಲ್ಲೋ ಅಪಮೃತ್ಯುವಿಗೆ ತುತ್ತಾದ್ರೆಂದು ಜ್ಞಾಪಕ, ಅದು ಡಿ ವಿ ಜಿ ಅವರು ಹೇಳ್ತಾರೆ. ಆತ ಬಹಳ ಒಳ್ಳೆ ಮನುಷ್ಯನಾಗಿದ್ದಂತೆ. ಅದು ಅವರ ಜಾಗಕ್ಕೆ ವಿಶ್ವೇಶ್ವರಯ್ಯನವರು ಬಂದದ್ದು ಅಂತ ಬಹಳ ಒಳ್ಳೆ ಹೆಸರು ಮಾಡಿದ್ದಂಥ ಕ್ಯಾಪ್ಟನ್ ಡಾಸ್ ಅಂತ. ಅವರ ಜಾಗಕ್ಕೆ ವಿಶ್ವೇಶ್ವರಯ್ಯನವರು ಬರ್ತಾರೆ 1909ರಲ್ಲಿ. ನಂತರ 1912 ನವೆಂಬರ್ ತಿಂಗಳಿನಲ್ಲಿ ಸರ್ ಎಂ ವಿ ಅವರು ಮೈಸೂರು ಮಹಾರಾಜರ ಆದೇಶದ ಮೇರೆಗೆ ದಿವಾನರಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಇದನ್ನು ಸಹ ಡಾಕ್ಟರ್ ಡಿ ವಿ ಜಿ ಅವರು ಬರೆದಿದ್ದಾರೆ ಜ್ಞಾಪಕ ಚಿತ್ರಶಾಲೆ. ಒಂದು ವಿಷಯ, ಡಿ ವಿ ಜಿ ಅವರಿಗೆ ವಿಶ್ವೇಶ್ವರಯ್ಯನವರ ಸಂಪರ್ಕವಾದದ್ದು ಮತ್ತೆ ಪರಿಚಯವಾದದ್ದು, ಅವರು ಒಂದು ಲೇಖನವನ್ನ, ಇಂಗ್ಲಿಷ್ ಲೇಖನವನ್ನ ಮದ್ರಾಸಿನ ದಿ ರಿವ್ಯೂ ಅಂತ ಅಲ್ಲಿ ಪ್ರಕಟ ಮಾಡಿರ್ತಾರೆ. ಅದನ್ನ ಸರ್ ಎಂ ವಿ ಓದಿರ್ತಾರೆ. ದಿವಾನ್ ರಂಗಾಚಾರ್ಲೂರ್ ಅವರ ಬಗ್ಗೆ ಡಿ ವಿ ಜಿ ಅವರು ಬರೆದಂತಹ ಒಂದು ಲೇಖನವನ್ನ, ಆ ಪತ್ರಿಕೆಯಲ್ಲಿ ಪ್ರಕಟವಾದದ್ದನ್ನ, ಇಂಗ್ಲಿಷ್ ಲೇಖನ, ಅದನ್ನ
ಇವರು ಸರ್ ಎಂ ವಿ ಓದಿ ಮೆಚ್ಚುಗೆ ವ್ಯಕ್ತಪಡಿಸಿ ಡಿ ವಿ ಜಿಯವರಿಗೆ ಪತ್ರ ಬರೆದಿರ್ತಾರೆ. ಅದರಲ್ಲಿ ಬನ್ನಿ, ನಮ್ಮ ಸಂಸ್ಥಾನದಲ್ಲೂ ಬೇಕಾದಷ್ಟು ಕೆಲಸ ಇದೆ, ನಿಮ್ಮಂತಹವರಿಗೆ ನಿಮ್ಮ ಸಹಾಯ ಬೇಕಾಗತ್ತೆ ಅಂತ ಹೇಳಿ ಉಲ್ಲೇಖ ಮಾಡಿರ್ತಾರೆ. ಆಗ 1910ರ ಸಮಯದಲ್ಲಿ ಮೊದಲ ಬಾರಿಗೆ ಡಿ ವಿ ಜಿಯವರಿಗೆ ಮತ್ತೆ ವಿಶ್ವೇಶ್ವರಯ್ಯನವರ ಸಂಪರ್ಕ ಏರ್ಪಾಡಾಗ್ತದೆ ಅಂತ. ಅಲ್ಲಿಂದ ಅದು ಕೊನೆಯವರೆಗೂ 1962ರಲ್ಲಿ ಏಪ್ರಿಲ್ 14ನೇ ತಾರೀಕು ಸರ್ ಎಂ ವಿ ಅವರು 102 ವರ್ಷ ಸರ್ ಎಂ ವಿ ಅವರು ತೀರ್ಕೊಂಡಾಗ ಭಾರತ ರತ್ನ ಬಂದಿರ್ತದೆ. ಅಲ್ಲಿವರೆಗೂ ವಿಶ್ವೇಶ್ವರಯ್ಯನವರೊಂದಿಗೆ ಬಹಳ ಅವಿನಾಭಾವ ಸಂಬಂಧವನ್ನು ಡಿ ವಿ ಜಿಯವರು ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ವಿಶ್ವೇಶ್ವರಯ್ಯನವರು ನೋಡಿ, ವಿಶ್ವೇಶ್ವರಯ್ಯನವರ ವಿಷಯದಲ್ಲಿ ಡಿ ವಿ ಜಿಯವರು ಬರೆಯುವಂಥದ್ದು, ನನಗಿರುವ ಭಾವನೆಯನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವರು ಮಹರ್ಷಿ ಕಲ್ಪರು, ಪರಮ ಪರಿಶುದ್ಧರು, ಸತ್ವೋನ್ನತರು, ನಿಸ್ವಾರ್ಥವಾದ ಜನಪ್ರೀತಿಯ ಮೂರ್ತ ಸ್ವರೂಪರು. ಅಂತಹವರನ್ನು ಪಡೆದಿರುವ ಜನಾಂಗವನ್ನು ಭಾಗ್ಯಶಾಲಿ ಎಂದು ಹೇಳಬೇಕು. ಭಗವಂತನು ಅಂತಹ ಭಾಗ್ಯವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾನೆ. ಅಂತಹ ಭಾಗ್ಯವನ್ನ ನಮ್ಮ ಹಿತಕ್ಕಾಗಿ ಉಪಯೋಗಪಡಿಸಿಕೊಳ್ಳುವ ವಿವೇಕವನ್ನು, ಸತ್ವಶ್ರದ್ಧೆಯನ್ನು ನಮಗೆ ಕೊಡದೆ ಹೋದ. ಅಂದ್ರೆ ವಿಶ್ವೇಶ್ವರಯ್ಯನವರು ನಾವಿವತ್ತು ಒಂದಲ್ಲ ಎರಡಲ್ಲ ಎಂಥದ್ದೇ ನೆನಪಿಸಿಕೊಂಡ್ರು ವಿಶ್ವೇಶ್ವರಯ್ಯನವರೇ ಜ್ಞಾಪಕ ಬರ್ತಾರೆ. ನಿನ್ನೆ ಗುರುಗಳು ಹೇಳ್ತಾ ಇದ್ರು, ಯಾವ ಬ್ರಿಡ್ಜ್ ಯಾವ ಅಣೆಕಟ್ಟು ನೋಡಿದ್ರು ಇದು ವಿಶ್ವೇಶ್ವರಯ್ಯನವ್ರು ಕಟ್ಟಿದ್ದು ಅಂತ ಹೇಳ್ಕೊಂಡ್ಬಿಡ್ತಾ ಇದ್ವಿ. ಜಕಣಾಚಾರಿ ಯಾವ ದೇವಸ್ಥಾನ ನೋಡಿದ್ರು ಜಕಣಾಚಾರಿ ಕೆತ್ತಿದ್ದು ಅಂತ ಹೇಳ್ತಾ ಇದ್ದದ್ದು ಅದೊಂದು ಜನರಲೈಸ್ಡ್ ಅಸಂಪ್ಷನ್. ಅದು ಆ ರೀತಿಯ ವಿಶ್ವೇಶ್ವರಯ್ಯನವರ ಕೆಲಸ ನಮ್ಮ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೂರಿ ಬಿಟ್ಟದ್ದು ಒಂದಲ್ಲ ಎರಡಲ್ಲ. ನೋಡಿ, ಮೈಸೂರು ಸಂಸ್ಥಾನದಲ್ಲಿ ವಿಶ್ವವಿದ್ಯಾನಿಲಯ ಇರಲಿಲ್ಲ. ವಿಶ್ವೇಶ್ವರಯ್ಯನವರು ಬಂದಾಕ್ಷಣ ಅದಕ್ಕೆ ಅವರು ಮದ್ರಾಸ್ ರೆಸಿಡೆಂಟು ಮತ್ತು ದೆಹಲಿ ಅವರೆಲ್ಲ ಒಪ್ಪಿಗೆ ಕೊಡಬೇಕು, ಒಂದು ವಿಶ್ವವಿದ್ಯಾನಿಲಯ ತೆಗಿಬೇಕು ಅಂತ ಹೇಳಿದ್ರು. ವಿಶ್ವೇಶ್ವರಯ್ಯನವರು ತಕ್ಷಣ ಅದು ನೆನ್ನೆ ನಾವು ನೋಡಿದ್ದೇವೆ, ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ನಾವು ಇವತ್ತೇನು ಕಾಣ್ತಾ ಇದ್ದೇವೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯ. ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ವಿಶ್ವೇಶ್ವರಯ್ಯನವರು. ಮೈಸೂರು ವಿಶ್ವವಿದ್ಯಾಲಯ 1915ರಲ್ಲಿ ಆರಂಭ ಆಗ್ತದೆ. 17 ಜುಲೈಯಲ್ಲಿ ಅದು ಉದ್ಘಾಟನೆ ಆಗ್ತದೆ. ಮೈಸೂರು ವಿಶ್ವವಿದ್ಯಾನಿಲಯ, ಕನ್ನಡ ಸಾಹಿತ್ಯ ಪರಿಷತ್ತು, ನಾವಿವತ್ತೇನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತೀವಿ, ಅದು MSDIL, ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತಿತ್ತು. ಮತ್ತೆ ಭದ್ರಾವತಿ, ಇವತ್ತು ನಾವೇನು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್, ಅದು, ಮತ್ತೆ ಸೆಂಚುರಿ ಕ್ಲಬ್, ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ನಮ್ಮ ಸರಕಾರಿ ಅಧಿಕಾರಿಗಳನ್ನ ಬಿಳಿಯರು ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ವಿಶ್ವೇಶ್ವರಯ್ಯನವರು ಸೆಂಚುರಿ ಕ್ಲಬ್ ತೆರೀತಾರೆ. ಇವತ್ತೂ ಮೊನ್ನೆ ಸೆಪ್ಟೆಂಬರ್ 15ಕ್ಕೆ ಅಲ್ಲಿಯೂ ಸಹ ವಿಶ್ವೇಶ್ವರಯ್ಯನವರ ಪ್ರತಿಮೆ ಇದೆ, ಬಾಗಿಲಲ್ಲೇ ಪ್ರತಿಮೆ ಇಟ್ಟಿದ್ದಾರೆ. ಅದಕ್ಕೆ ಪೂಜೆ ಮಾಡಿ ಎಲ್ಲರೂ ಸೇರಿದ್ದಾರೆ, ಸೆಂಚುರಿ ಕ್ಲಬ್. ಮತ್ತೆ UVC, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, SJP ಪಾಲಿಟೆಕ್ನಿಕ್, ಚೇಂಬರ್ ಆಫ್ ಕಾಮರ್ಸ್. ಬಹಳ ಮುಖ್ಯವಾಗಿ ನಾವು ಯಾರು ಮರೀಲಾಗದಂತಹ, ಬೇರೆ ಯಾರು ಮಾಡಿರದಂತಹ ಕೆಲಸ ಅಂದರೆ ವಿಶ್ವೇಶ್ವರಯ್ಯನವರು. ಒಂದಾಕ್ಷಣ ನಮಗೆ ಕನ್ನಂಬಾಡಿ ಕಟ್ಟೆ ಜ್ಞಾಪಕ ಬರುವಂಥದ್ದು. 124 ಅಡಿ, ಅದಕ್ಕೆ ಬ್ರಿಟಿಷ್ ಸರ್ಕಾರ, ಅದು ಮದ್ರಾಸು ಸರ್ಕಾರದವರು ತಗದೆ ತೆಗಿತಾರೆ. 1926ರಲ್ಲಿ ಇದರ ನಕ್ಷೆ ಎಲ್ಲ ತಯಾರಿ ಮಾಡಿದಾಗ ಆಗೋದಿಲ್ಲ ಅಂತ, ಮಾಡಬಾರ್ದು ಅಂತ, ನಾವು ಮೆಟ್ಟೂರಿನಲ್ಲಿ ಅಣೆಕಟ್ಟು ಕಟ್ತಾ ಇದ್ದೇವೆ, ನೀವು ಅದಕ್ಕಿಂತಲೂ ಮೇಲ್ ಕಟ್ಕೊಂಡ್ಬಿಟ್ರೆ ನಾವೇನು ಮಾಡ್ಬೇಕು, ಇಲ್ಲಿ ನೀರು ಬರೋಲ್ಲ ನಮಗೆ ಅಂತ. ಆಗ ಅದಕ್ಕೊಂದು ಅದೆಲ್ಲ ಆದದ್ದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಅದರ ಸಂಬಂಧ ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾರೆ. ಅದರಲ್ಲಿ
ತೊಂಬತ್ತೊಂಬತ್ತು ಅಡಿ ಎತ್ತರಕ್ಕೆ ಮಾತ್ರ ಕಟ್ಟಬೇಕು ಅಂತ ಹೇಳುತ್ತೆ ಸರ್ಕಾರ. 99 ಅಡಿ ಮಾತ್ರ ಕಟ್ಟಬೇಕು ಅಂತ. ವಿಶ್ವೇಶ್ವರಯ್ಯನವರು ಆಯ್ತು ಅನುಮತಿ ದೊರಕಲಿ ಅಂತೆಲ್ಲ ಹೇಳಿ ಕೆಲಸ ಆರಂಭವಾದಾಗ ಅಡಿಪಾಯ 125 ಅಡಿಗೆ ಹಾಕಿಸ್ತಾರೆ. ಹಣ ಇರಲ್ಲ. ಯೋಜನೆ ಅನುಮತಿ ದೊರೆತಿರುವಂಥದ್ದು 99 ಅಡಿ ಎತ್ತರಕ್ಕೆ ಮಾತ್ರ ಕಟ್ಟಿದ್ದು, ಅದು ದಾಖಲಾಗಿರುವಂಥದ್ದು. ಇವರು ಇಲ್ಲ, ನಾವು ಮೊದಲು ನಾವೇನು ಅಂದುಕೊಂಡಿದ್ದು ಅದರ ಪ್ರಕಾರ ಮಾಡೋಣ, ಎತ್ತರ 99ಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳ್ತು 120. ಇವತ್ತು ಇದು KRSದು ಹೈಟ್ 124 ಅಡಿ. ನಿನ್ನೆ ನೀವು ನೋಡಿರ್ಬೋದು, ಎಲ್ಲ ಸಿಲ್ಟ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು 15% ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ ಅನ್ನುವಂಥದ್ದು ಬಂದಿದೆ. ಆ ಸಮಯದಲ್ಲಿ ಅವರು ಆ ರೀತಿ ಆಲೋಚನೆ ಮಾಡಿದಂಥವ್ರು, ಈ ರೀತಿಯ ಘನಂದಾರಿ ಕೆಲಸಗಳನ್ನೆಲ್ಲ ಮಾಡಿದಂಥ ಸರ್ MV ಸೆಂಚುರಿ ಕ್ಲಬ್ ಅನ್ನು ಸಹ ತೆರೆದರು ಅನ್ನುವಂಥದ್ದು. ಅಂದರೆ ಸ್ವಾಭಿಮಾನ ಅನ್ನುವಂಥದ್ದು. ಅದಕ್ಕೆ ಮತ್ತೊಂದು ಉದಾಹರಣೆ, ನಾನೀಗ ದಸರಾ ಆರಂಭವಾಗುತ್ತೆ ಅಂತ ಹೇಳಿದ್ನಲ್ಲ, ಇದು ತೀತಾ ಶರ್ಮಾರವರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಈ ಪುಸ್ತಕದಲ್ಲಿ ಅವರು ಬರೆದಿರುವಂಥದ್ದು. ದಸರಾ ಕಾಲದಲ್ಲಿ ನಡೆಯುತ್ತಿದ್ದ ದರ್ಬಾರ್ಗಳಲ್ಲಿ ಒಂದು ದಿನ ಮಾತ್ರ ವಿಶೇಷ ವೈಲಕ್ಷ್ಯದಿಂದ ಕೂಡಿರುತ್ತಿತ್ತು. ಒಂದು ವಿಲಕ್ಷಣವಾದಂಥ ಪದ್ಧತಿ ಬಹಳಷ್ಟು ದಿನಗಳಿಂದ ಮಹಾರಾಜರ ಸಮ್ಮುಖದಲ್ಲೇ ನಡೆದುಕೊಂಡು ಬಂದಿತ್ತು. ಎಲ್ಲ ದಿವಾನರುಗಳು ಅದಕ್ಕೆ ಯುರೋಪಿಯನ್ ದರ್ಬಾರ್ ಅಂತ ಹೆಸರಿಡ್ತಾರೆ. ಒಂದು ದಿನ ಅದಕ್ಕೆ ಮಹಾರಾಜರೇ ಆದರೂ ಅದನ್ನು ಯುರೋಪಿಯನ್ ದರ್ಬಾರ್ ಅನ್ನೋರು. ಅದು ಆ ದರ್ಬಾರಿನಲ್ಲಿ ಬ್ರಿಟಿಷ್ನ ರೆಸಿಡೆಂಟರು, ಸಿವಿಲ್ ಮಿಲಿಟರಿ ಐರೋಪ್ಯ ಅಧಿಕಾರಿಗಳು, ಐರೋಪ್ಯ ಮಹಿಳೆಯರು, ವಿಶೇಷ ಆಹ್ವಾನಿತರು, ಅವರಿಗೆಲ್ಲ ಒಂದು ವಿಶೇಷವಾದ ಆತಿಥ್ಯ ಮರ್ಯಾದೆ. ಮಿಲಿಟರಿ ಅಧಿಕಾರಿಗಳು ಅವರ ಸಮರ ವಸ್ತ್ರಧಾರಿಗಳಾಗಿಯೂ, ಸಿವಿಲ್ ಅಧಿಕಾರಿಗಳು ವರ್ತಕರು ಸಾಯಂಕಾಲದ ವಿಹಾರ ವಸ್ತ್ರಧಾರಿಗಳಾಗಿಯೂ ಬರುತ್ತಿದ್ದರು. ಐರೋಪ್ಯ ಮಹಿಳೆಯರಂತೂ ಅವರವರ ಸೌಂದರ್ಯ ಕಲ್ಪನೆ, ಅಭಿರುಚಿ, ವ್ಯಾಮೋಹ ಇತ್ಯಾದಿಗಳಿಗೆ ಅನುಗುಣವಾಗಿ ವೇಷಭೂಷಣಗಳಿಂದ ಅಲಂಕೃತವಾಗಿ ಬರುತ್ತಿದ್ದರು. ಇದೆಲ್ಲ ಅಂದಿನ ದಸರಾ ನಡೀತಾ ಇದ್ದಂತಹ ವೈಭವ. ಶ್ರೀಮನ್ ಮಹಾರಾಜರು ಸಿಂಹಾಸನವನ್ನು ಅಲಂಕರಿಸುವರು. ಸಿಂಹಾಸನದ ಬಲಗಡೆ ಒಂದು ಸ್ಪೆಷಲ್ ಕುರ್ಚಿ, ಅದರ ಮೇಲೆ ರೆಸಿಡೆಂಟರು ಕೂರುವರು. ಆ ಕಡೆಯೇ ಅಂದರೆ ಬಲಗಡೆನೆ ಸಾಲು ಸಾಲಾಗಿ ಹಾಕಿರುವ ಕುರ್ಚಿಗಳ ಮೇಲೆ ಐರೋಪ್ಯ ಅತಿಥಿಗಳೆಲ್ಲ ಬಂದು ಕೂಡುವರು. ಇದು ಆ ಯುರೋಪಿಯನ್ ದರ್ಬಾರು ಆಗದಾಗ ನಡೀತಾ ಇದ್ದಂಥದ್ದು. ಸಿಂಹಾಸನದ ಎಡಗಡೆಗೆ ಜಮಖಾನೆಗಳನ್ನು ಹಾಕಿರುವರು. ದೇಶೀಯ ಅಧಿಕಾರಿಗಳೆಲ್ಲರೂ, ಆಹ್ವಾನಿತರೆಲ್ಲರೂ ಕಂಬರ್ಬಂದ್ ಕಟ್ಟಿ ಬರಗಾಲಿನಿಂದ ಬಂದು ಜಮಖಾನಗಳ ಮೇಲೆ ಇದು ಕೂರ್ತಾ ಇದ್ದದ್ದು ಪರಂಪರಾಗತವಾಗಿ ಬಂದಿದ್ದಂತಹ ಪದ್ಧತಿ. 1910ರಲ್ಲಿ ಇವರು 1909ರಲ್ಲಿ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗ್ತಾರೆ. 1910ರಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ದಸರಾ ದರ್ಬಾರಿಗೆ ಆಹ್ವಾನಿತರಾಗಿ ಬಂದರು. ಮೊದಲನೇ ದರ್ಬಾರು. ವಿಶೇಷ ದರ್ಬಾರಿನ ಏರ್ಪಾಟಿನಲ್ಲಿ ಐರೋಪ್ಯ ಅತಿಥಿಗಳ ಮತ್ತು ದೇಶೀಯ ಅತಿಥಿಗಳ ಮಧ್ಯೆ ಇರುವ ಭೇದವನ್ನು ಕಂಡರು. ಅಂದಿನ ಸಂತೋಷವೋ ಅವಮಾನವೋ ಅಂದಿನದು, ಅದು 1910ರಲ್ಲಿ ಆಗೋಯ್ತು. ಒಂದು ವರ್ಷ ಕಳಿತು. 1911ರಲ್ಲಿ ಮೋಕ್ಷಗುಂಡಂರವರಿಗೂ ದಸರಾ ದರ್ಬಾರಿಗೆ ಆಹ್ವಾನ ಬಂತು. ಆಹ್ವಾನ ಅಂಗೀಕರಿಸುತ್ತಾ ಆಗ ಸಮ್ಮುಖದ ಕಾರ್ಯದರ್ಶಿಗಳಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಮಹಾರಾಜರಿಗೆ ಕಾರ್ಯದರ್ಶಿಗಳಾಗಿರ್ತಾರೆ. ಕೀರ್ತಿಶೇಷ ಮಿರ್ಜಾ ಇಸ್ಮಾಯಿಲ್ ರವರಿಗೆ ವಿಶ್ವೇಶ್ವರಯ್ಯನವರು ಪತ್ರ ಬರೀತಾರೆ. ಮಹಾನವಮಿ ದರ್ಬಾರಿಗೆ ನಾನು ಬಾರದೇ ಇರುವಂತೆ ರಿಯಾಯಿತಿ ಅಪೇಕ್ಷಿಸುತ್ತೇನೆ ಅಂತ ಒಂದು ಸಾಲು ಬರೆದು ಸರ್ ಮಿರ್ಜಾ ಇಸ್ಮಾಯಿಲ್ರಿಗೆ ಕಳಿಸ್ತಾರೆ. ಆಹ್ವಾನ ಬಂದಿದೆ, ನಾನು ಬರೋಕ್ಕಾಗಲ್ಲ. ಆಗ ಮಿರ್ಜಾ ಇಸ್ಮಾಯಿಲ್ ರವರು ಕುತೂಹಲದಿಂದ ಯಾಕೆ ಅಂತ ಕೇಳ್ತಾರೆ. ಆಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಮೈಸೂರು ಸರ್ಕಾರದ ಸಂಬಳದ ಚಾಕರರಾದ ಐರೋಪ್ಯ ಅಧಿಕಾರಿ, ಇದು ನೋಡಿ ವಿಶ್ವೇಶ್ವರಯ್ಯನವರು ಬರೆಯುವಂಥದ್ದು, ಮೈಸೂರು ಸರ್ಕಾರದ ಸಂಬಳದ ಚಾಕರರಾದ ಐರೋಪ್ಯ ಅಧಿಕಾರಿಗಳು ಕುರ್ಚಿಗಳ ಮೇಲೆ ಕೂಡುವುದು, ದಿವಾನರು ಮೊದಲುಗೊಂಡು ಸಮಗ್ರ ದೇಶೀಯ ಸಭಾಸದರು ನೆಲದ ಮೇಲೆ ಮಂಡಿಸಿ ಕೂಡುವುದು,
ನನಗೆ ಸಮಾಧಾನಕರವಾಗಿ ಕಂಡುಬರುವುದಿಲ್ಲ. ಆ ಬಗೆಯಾಗಿ ಬೇರೆ ಬೇರೆ ಕೂಡುವ ವ್ಯವಸ್ಥೆ ಮಾಡಿರುವುದರಲ್ಲಿ ದೇಶೀಯ ಸಭಾಸದರಿಗೆ ಅವಮಾನ ಉಂಟು. ಅವಮಾನ ಮಾಡ್ತಾ ಇದ್ದೀರಾ. ಆ ರೀತಿ ಮಾಡಬೇಕೆಂಬ ಉದ್ದೇಶ ನಿಮಗಿಲ್ಲ. ಅದನ್ನು ನಾನು ವಿನಮ್ರತೆಯಿಂದ ಒಪ್ಪಿಕೊಳ್ತೇನೆ, ಚೆನ್ನಾಗಿ ಗೊತ್ತು. ಆದರೂ ಇಂತಹ ಭಾವನೆಯನ್ನ ಪೂರ್ಣವಾಗಿ ತೆಗೆದುಹಾಕುವಂತಿಲ್ಲ. ಆದ್ರಿಂದ ನಾನು ಬರೋದು. ಇದು ಮಿರ್ಜಾ ಇಸ್ಮಾಯಿಲ್ ರವರು ತಕ್ಷಣ ಅರ್ಥ ಮಾಡ್ಕೊಂತಾರೆ. ಸೂಕ್ಷ್ಮಗ್ರಾಹಿಗಳು ಈ ಸೂಕ್ಷ್ಮತೆಯನ್ನು ತಿಳಿದುಕೊಳ್ತಾರೆ. ಯಾಕೆಂದ್ರೆ ಅವರು ಅದೇ ಕೆಲಸ ಮಾಡ್ತಾ ಇದ್ದವರು. ಈ ವಿಷಯವನ್ನ ಇವ್ರು ಬರಲ್ವಂತೆ ಅಂತ ಹೇಳಿ ಮಹಾರಾಜರಿಗೆ ತಲುಪಿಸ್ತಾರೆ. ಈ ತರ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಬರಲ್ವಂತೆ ಅಂತ. ಮಹಾರಾಜ ನಾಲ್ಮಡಿ ಕೃಷ್ಣರಾಜ ಒಡೆಯರ್ರವರ ವಿಷಯ ಗ್ರಹಣ ಶಕ್ತಿಯು ಬಹಳ ಸೂಕ್ಷ್ಮವಾದದ್ದು. ನಿರ್ಣಯ ತೀವ್ರ, ತಕ್ಷಣ ಆಗುವಂಥದ್ದು. ಕೂಡಲೇ ಮಹಾರಾಜರು ಮಹಾನವಮಿ ದರ್ಬಾರಿನಲ್ಲಿ ದೇಶೀಯ ಸಭಾಸದರು ಕುರ್ಚಿಗಳನ್ನೇ ಹಾಕುವಂತೆ ಆಜ್ಞೆ ಮಾಡಿದರು. 1911ರಲ್ಲಿ ಮೊದಲ ಬಾರಿಗೆ ಸಂಪ್ರದಾಯವನ್ನ ಮುರಿಲಿಕ್ಕೆ ಕಾರಣರಾದವರು ಸ್ವಾಭಿಮಾನಿ ವಿಶ್ವೇಶ್ವರಯ್ಯನವರು. ಅಂತಹ ಮನುಷ್ಯ ಸೆಂಚುರಿ ಕ್ಲಬ್ ಸ್ಥಾಪಿಸಿದ್ರಲ್ಲಿ ಏನು ಆಶ್ಚರ್ಯ ಅನ್ನುವಂಥದ್ದೇನು ನನಗೆ ಆ ರೀತಿಯ ಸ್ವಾಭಿಮಾನ. ಯಾಕೆಂದ್ರೆ ಅವರು ಓದಿದ್ದರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರು, ಮುಂಬೈ ಸಂಸ್ಥಾನದಲ್ಲಿ ಕೆಲಸ ಮಾಡಿದ್ರು, ಲಾಹೋರಿಗೆ ಹೋಗಿದ್ರು. ಆ ರೀತಿ ಬೇರೆ ಬೇರೆ ಕಡೆ, ಈಗ ನಾವು ಅದೇ ತಾನೇ ಹೇಳ್ತೇವೆ, ಕೋಶ ಓದು ದೇಶ ಸುತ್ತು ಅಂತ. ಹಾಗೆ ಕಂಡಾಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂಥದ್ದನ್ನ ಕಂಡು ಬಂದಿದ್ದವರು ಅರೆ ಇಲ್ಲೇನಿದು ಅನ್ನುವಂಥದ್ದು, ಮತ್ತೆ ಅವರ ಸ್ವಾಭಿಮಾನ ಅದು ಕೆಲಸ ಮಾಡಿದ್ದು ಅಂತ. ನಾವು ಸೆಪ್ಟೆಂಬರ್ 15 ಅಂತ ಒಂದು ದಿನ ನಿಷ್ಕರ್ಷೆ ಮಾಡಿಕೊಂಡು ಆ ದಿನ ವಿಶ್ವೇಶ್ವರಯ್ಯನವರ ಜನ್ಮದಿನ ಅಂತ ಆಚರಿಸ್ತಾ ಇದ್ದೇವೆ. ತೀತಾ ಶರ್ಮರು, ತಿರುಮಲೆ ತಾತಾಶ್ರಾಗ ಶರ್ಮಾ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಹಳಷ್ಟು ಕೆಲಸ ಮಾಡಿದವರು. ಕನ್ನಡ ಶಿಲಾ ಶಾಸನಗಳು ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದಾರೆ. ಸಂಶೋಧಕರು, ಬಹಳ ದೊಡ್ಡ ಕೆಲಸ ಮಾಡಿರುವಂಥವ್ರು, ಮತ್ತೆ ಬಹಳ ಕಟ್ಟುನಿಟ್ಟಿನ ಮನುಷ್ಯ, ನಿಷ್ಠುರವಾದಿ, ಎಲ್ಲವನ್ನು ನೇರವಾಗಿ ಮಾತಾಡ್ತಾ ಇದ್ದಂಥವ್ರು. ಅವರು ವಿಶ್ವೇಶ್ವರಯ್ಯನವರ ಜೀವನ ಮತ್ತು ಸಾಧನೆ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಜೀವನ ಮತ್ತು ಸಾಧನೆ ಅನ್ನುವ ಪುಸ್ತಕದಲ್ಲಿ ಅವರು ಈ ಸೆಪ್ಟೆಂಬರ್ 15 ಒಪ್ಕೊಳ್ಳೋದು. ಗೀತಾ ಶರ್ಮರು ವಿಶ್ವೇಶ್ವರಯ್ಯನವರ ಜನ್ಮ ಕುಂಡಲಿನ ಹುಡ್ಕೊಂಡು ಹೋಗ್ತಾರೆ, ಜಾತಕ ಹಿಡ್ಕೊಂತಾರೆ. ಆ ಜಾತಕದಲ್ಲಿ ಇದು ಬರೀತಾರೆ, ವಿಶ್ವೇಶ್ವರಯ್ಯನವರು ಎಲ್ಲಿ ಹುಟ್ಟಿದರು, ಯಾವಾಗ ಹುಟ್ಟಿದರು, ಈ ಪ್ರಶ್ನೆಗೆ ಉತ್ತರ ಪಡೆಯಲು ಎಲ್ಲರೂ ಕುತೂಹಲವುಳ್ಳವರಾಗಿದ್ದಾರೆ. ಎಲ್ಲಿ ಹುಟ್ಟಿದರೂ ಗೊತ್ತು, ಯಾವಾಗ ಹುಟ್ಟಿದರೂ ಬಗ್ಗೆ ಅವರ ಜಾತಕವನ್ನೇ ನೋಡೋಣವೆಂದ ಆಸೆ ಹಲವರಿಗಿದ್ದ ಕಾರಣ ನಾನು ಅದನ್ನು ಸಂಪಾದಿಸಿ ಇಲ್ಲಿ ಕೊಟ್ಟಿದ್ದೇನೆ. ಜಾತಕ ಕೊಟ್ಟಿದ್ದಾರೆ ಅವರು, ವಿಶ್ವೇಶ್ವರಯ್ಯನವರ ಜಾತಕವನ್ನ ಮುದ್ರಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಅಲ್ಲಿ ಬರ್ದಿರುವಂಥದ್ದು, ಸ್ವಸ್ತಿ ಶ್ರೀ ಸಾಲಿವಾಹನ ಶಕ 1782, ಕಲಿಯುಗ 4961, ರೌದ್ರಿನಾಮ ಸಂವತ್ಸರ ಭಾದ್ರಪದ ಶುಕ್ಲದ ಏಕಾದಶಿ, ಸೋಮವಾರ 6/27, ಪೂರ್ವಾಷಾಢ 1925, ಆಯುರ್ತೆಲ್ಲ ಬರೆದು, ಸಿಂಹ ಸಂಕ್ರಮಣ, ತೇದಿ ತಾರೀಕು ಗಮನಿಸಬೇಕಾದ್ದು ಜಾತಕದಲ್ಲಿ ಬರೆದಿರುವಂಥದ್ದೇ. ಶಾಲಿವಾಹನ ಶಕದ್ದು ನಮ್ಮ ತಿಥಿ ಅದನ್ನು ಹಾಕಿ ಅದರ ಜೊತೆಗೆ ನಮ್ಮ ಇಂಗ್ಲಿಷ್ ದಿನರಾಶಿಯ ಪ್ರಕಾರವೂ ಸಹ 27/8/1860 ಅನ್ನುವಂಥದ್ದು ವಿಶ್ವೇಶ್ವರಯ್ಯನವರ ಜನ್ಮಕುಂಡ ಜಾತಕದಲ್ಲಿ ಬರೆದಿರುವಂಥದ್ದು. ಅಂದ್ರೆ 27 ಆಗಸ್ಟ್ ವಿಶ್ವೇಶ್ವರಯ್ಯನವರು ಜನ್ಮ ತಳೆದದ್ದು ಅನ್ನುವಂಥದ್ದು ಅವರ ಜಾತಕದಲ್ಲಿ ಕಂಡು ಬರುವಂಥದ್ದು. ಉದಯಾದಿಗಳಿಗೆ ಕುಂಭಲಗ್ನದಲ್ಲಿ ಏಕಾಂಶದಲ್ಲಿ ಜನನ ಇಷ್ಟಿದೆ. ಅವರ ಜನ್ಮದಿನ 15/9/1860 ಎಂಬುದಾಗಿ ಯಾವ ಆಧಾರದ ಮೇಲೆ ಯಾರು ಎಂದು ನಿಶ್ಚಯ ಮಾಡಿದರೋ ಗೊತ್ತಿಲ್ಲ. ಜಾತಕದಂತೆ ಅವರ ಜನ್ಮದಿನ 27/8 ಆಗಸ್ಟ್ 27, 1860 ಅಂತ ಇವರು ಬಹಳ ನಿಖರವಾಗಿ ಹೇಳುವಂಥದ್ದು. ಯಾಕೆ ಹಾಗೆ ಆಗಿರಬಹುದು ಅಂತಲೂ ಸಹ ಊಹೆ ಮಾಡಿ ಬರೀತಾರೆ. ವಿಶ್ವೇಶ್ವರಯ್ಯನವರು ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್
ಅನ್ನುವಂಥ ಪುಸ್ತಕ ಬರೆದಿದ್ದಾರೆ. ಅವರು ಚಿಕ್ಕಂದಿನಲ್ಲಿ ಪಟ್ಟಂತಹ ಕಷ್ಟ ಅದೆಲ್ಲ ನಾವು ಬೇರೆಯವರು ಮನೆಯವರು ಹೇಳಿದ್ದನ್ನ ಮತ್ತೊಬ್ಬರು ದಾಖಲಿಸಿರುವಂಥದ್ದು ಓದಿದ್ದೇವೆ ಹೊರತು ಇದನ್ನು ಅಂಥದ್ದನ್ನ ಎಲ್ಲೂ ವಿಶ್ವೇಶ್ವರಯ್ಯನವರು ಬರ್ಕೊಂಡಿಲ್ಲ. ನಾನು ಬೀದಿ ದೀಪದ ಕೆಳಗೆ ಓದ್ತಾ ಇದ್ದೆ, ಒಂದು ಒಪ್ಪತ್ತು ಊಟ ಮಾಡ್ತಾ ಇದ್ದೆ, ಅಲ್ಲಲ್ಲಿ ಪಾಠ ಹೇಳಿ ಸಂಪಾದನೆ ಮಾಡ್ತಾ ಇದ್ದೆ. ವಿಶ್ವೇಶ್ವರಯ್ಯನವರ ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಶುರು ಆಗೋದೇ 1922 ನಂತರ. ಇಟ್ ವಾಸ್ ಇನ್ ಫೆಬ್ರವರಿ 1884 ಇದು ವಿಶ್ವೇಶ್ವರಯ್ಯನವರು ಬರೆದಿರುವಂಥದ್ದು. It was in February 1884, in my 23rd year, that I received an appointment as assistant engineer in the Public Works Department of the Government of Bombay. ಎಂಬುದಾಗಿ ತಮ್ಮ ಪುಸ್ತಕದಲ್ಲಿಯೇ ವಿಶ್ವೇಶ್ವರಯ್ಯನವರು ಬರೆದಿದ್ದಾರೆ. ಇದರಿಂದ ಜನ್ಮದಿನ ಗೊತ್ತಾಗೋದಿಲ್ಲ. ಆದರೆ 84 ಅವರು ಅಪಾಯಿಂಟ್ಮೆಂಟ್ ಅಂತ ಬರೆದಿರುವಂಥದ್ದು. 84ರಲ್ಲಿ ಅವರು 23rd ಇಯರ್ ಅಂತ ಬರೆದಿದ್ದಾರಲ್ಲ, 84 23ನೇ ವರ್ಷ ಅದನ್ನು ಕಳೆದುಬಿಟ್ಟು 1860ರಲ್ಲಿ ಹುಟ್ಟಿದ್ದು ಅಂತ ಭಾವಿಸಿ ಬರೆದಿದ್ದಾರೆ. ಆದರೆ ಸೆಪ್ಟೆಂಬರ್ 15ನೇ ತಾರೀಕೆ ಅಂತ ಯಾರು ನಿಶ್ಚಯ ಮಾಡಿದ್ರು ಗೊತ್ತಿಲ್ಲ. ಬಹುಶಃ ಅದು ಶಾಲೆಗೆ ಸೇರಿಸುವಾಗ ಅವಾಗೆಲ್ಲ ಅದೇ ತಾನೇ ಇದ್ದದ್ದು. ಯಾರು ಅವರು ಮುಖ್ಯೋಪಾಧ್ಯಾಯರು ಏನು ಬರ್ಕೊಂಡ್ರೆ ಅದು ದಿನಾಂಕ ಅಂತ ಅದು ಇರಬಹುದು ಅಂತಲೂ ಸಹ ಸೀತಾ ಶರ್ಮರು ಬರೆದಿರುವಂಥದ್ದು. ಇದರೊಳಗೆ ಈ ಪುಸ್ತಕದಲ್ಲೂ ಸಹ ಸಾಕಷ್ಟು ವಿಷಯಗಳು. ಅವರು ನೋಡಿ, ಆಟೋಮೊಬೈಲ್ ಕೈಗಾರಿಕೆ ಆಲ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಅಂತ ಅದನ್ನು ಸ್ಥಾಪಿಸ್ತಾ ಅದಕ್ಕೆ ಅಧ್ಯಕ್ಷರಾಗ್ತಾರೆ ವಿಶ್ವೇಶ್ವರಯ್ಯನವರು. ಅಂದ್ರೆ ಎಷ್ಟು ಆ ಮುಂದಾಲೋಚನೆ, ಈ ಮೆಕನೈಸೇಷನ್ ಅನ್ನುವಂಥದ್ದು ಅದು ಒಬ್ಬ ಇಂಜಿನಿಯರ್ ತಲೆಯಲ್ಲಿ ಹೇಗೆ ಕೂತಿರ್ತದೆ ಅನ್ನುವಂಥದ್ದು. ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ಅದಕ್ಕೆ ಮೆಕನೈಸೇಷನ್ ಇಂದಲೇ ಸಾಧ್ಯ ಅಂತ. ರಷ್ಯಾದಲ್ಲಿ ಆಟೋಮೊಬೈಲ್ ಕೈಗಾರಿಕೆ ಸ್ಥಾಪಿಸಲಿಕ್ಕಾಗಿ ಅಂಕಿ ಅಂಶಗಳ ಸಂಗ್ರಹ ಕಾರ್ಯದಲ್ಲಿ ಇವರು ಪ್ರಪಂಚ ಸುತ್ತಾರೆ, ಹೋಗಿ ನ್ಯೂಯಾರ್ಕ್ ಎಲ್ಲ ಸುತ್ಕೊಂಡು ಬರ್ತಾರೆ. ನ್ಯೂಯಾರ್ಕ್, ಡೆಟ್ರಾಯ್ಟ್ಗೆ ಹೋಗ್ತಾರೆ. ಅಲ್ಲಿ ಓಡಾಡ್ತಾ ಇದ್ದಾಗ ನ್ಯೂಯಾರ್ಕಿನಲ್ಲಿ ರಷ್ಯಾದ ಇಂಜಿನಿಯರ್ ಒಬ್ಬರನ್ನ ಮಾತಾಡಿಸ್ತಾರೆ. ಆ ಇಂಜಿನಿಯರ್ ಹೇಳ್ತಾನೆ, ರಷ್ಯಾದಿಂದ ನಾವು 40 ಜನ ಬಂದಿದ್ದೇವೆ, ಇಲ್ಲಿ ಹೇಗೆ ಕೈಗಾರಿಕೆ ಆಟೋಮೊಬೈಲ್ ಕೈಗಾರಿಕೆಯನ್ನ ರಷ್ಯಾನಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ವಿಚಕ್ಷಣೆ ಮಾಡ್ತಾ ಇದ್ದೇವೆ, ಸರ್ವೇಕ್ಷಣೆ ಮಾಡ್ತಾ ಇದ್ದೇವೆ, ಅಂಕಿ ಅಂಶಗಳ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದೇವೆ ಅಂತ ರಷ್ಯಾ ಇಂಜಿನಿಯರ್ ಹೇಳ್ತಾನೆ. ಮೋಕ್ಷಗುಂಡಂರವರು ಇದನ್ನೆಲ್ಲ ಕೇಳ್ತಾರೆ. ಇನ್ನಿತರ ನಿಪುಣರನ್ನ ಕಂದರು. ಡೆಟ್ರಾಯ್ಟ್ನಲ್ಲಿ 1 ತಿಂಗಳು ಕಾಲ ಇದ್ದರು. ಅಲ್ಲಿಯೇ ಒಂದು ಯೋಜನೆಯನ್ನ ಸಿದ್ಧಗೊಳಿಸಿ ಅದು ತೃಪ್ತಿಕರವಾಗಿದೆ ಎಂದು ಅನೇಕ ನಿಪುಣರ ಅಭಿಪ್ರಾಯ ಪಡೆದು ಹಿಂತಿರುಗಿದರು. ಆಟೋಮೊಬೈಲ್ ಕಾರ್ಖಾನೆಯನ್ನ ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಡೆಟ್ರಾಯ್ಟ್ ಅಲ್ಲೇ ಯೋಜನೆ ಮಾಡ್ತಾರೆ. ಸರಿ, ಅಲ್ಲೇ ಅದನ್ನ ಬೇರೆಯವರಿಗೆ ತೋರಿಸಿ ಹೌದು ಇದು ಸರಿ ಇದೆ ಸಿದ್ಧಗೊಳಿಸಿ ಹಿಂದೆ ಬರ್ತಾರೆ. ಒಂದು ಕಡೆ ಮುಂಬೈ ಕೈಗಾರಿಕಾ ಉದ್ಯಮಿಗಳಲ್ಲಿ ಸಹಕಾರ ಬುದ್ಧಿ ಇರಲಿಲ್ಲ, ಐಕ್ಯಮತ್ಯವಿಲ್ಲ. ಎಲ್ಲಕ್ಕಿಂತ ಮುಗಿಲಾಗಿ ಯುದ್ಧ ಮುಗಿಯುವವರೆಗೆ ಕೈಗಾರಿಕೆ ಸ್ಥಾಪಿಸಲಾಗದೆಂದು ಇಂಡಿಯಾ ಸರ್ಕಾರದವರು ಹೇಳಿಬಿಟ್ರು. ಹಾಗಾಗಿ ಈ ಯೋಜನೆ ಅಲ್ಲಿಗೆ ನಿಂತು ಹೋಗ್ತದೆ. ಬೆಂಗಳೂರಿನಲ್ಲಿ ಈ ಕೈಗಾರಿಕೆ ಸ್ಥಾಪಿಸುವ ಪ್ರಯತ್ನ ಮಾಡಲಾಯಿತು. ಮೈಸೂರು ಸರ್ಕಾರ ಸಹಾಯ ಕೊಡಲು ಮುಂದೆ ಬಂತು. ಮಿರ್ಜಾರವರು ಈ ವಿಷಯದಲ್ಲಿ ಬಹಳ ಉತ್ಸಾಹ ತೋರಿಸಿದರು. ಅಮೆರಿಕಾದ ಕ್ರೈಸ್ಲರ್ ಅನ್ನುವಂಥ ಒಬ್ಬ ಕಾರ್ ಮ್ಯಾನುಫ್ಯಾಕ್ಚರರ್, ಕ್ರೈಸ್ಲರ್ ಕಾರ್ಪೊರೇಷನ್ ರವರು ಸಹ ಸಕಲ ಸಹಾಯ ಮಾಡುವುದಾಗಿ ಹೇಳಿದರು. ಎಲ್ಲ ಸಿದ್ಧತೆಗಳು ಆದವು. ಆಗ ಇಂಡಿಯಾ ಸರ್ಕಾರದವರು ಮೈಸೂರಿನ ರೆಸಿಡೆಂಟರಿಗೆ ಈ ಸಲಹೆಗೆ ಒಪ್ಪಿಗೆ ಕೊಡಬಾರದೆಂದು ಮಹಾರಾಜರಿಗೆ ಬುದ್ಧಿ ಹೇಳಿ ಎಂದು ಸಲಹೆ ಮಾಡಿದರೆಂದು ಕಂಡು ಬಂತೆಂದು ವಿಶ್ವೇಶ್ವರಯ್ಯನವರು ಹೇಳಿಕೊಂಡಿದ್ದಾರೆ. ಭಾರತ ಸರ್ಕಾರದವರು ಇಲ್ಲಿನ ರೆಸಿಡೆಂಟ್ರಿಗೆ ಈ ಕೈಗಾರಿಕೆ ಸ್ಥಾಪನೆ ಮಾಡೋದು ಬೇಡ, ಅದನ್ನು ಮಹಾರಾಜರಿಗೆ ಹೇಳಿ. ಹಾಗಾಗಿ ಅದು ನಿಂತೋಗ್ತದೆ. ಆದರೆ ಸುಮ್ಮನೆ ಇರಲ್ಲ ವಿಶ್ವೇಶ್ವರಯ್ಯನವರು. ವಾಲ್ಚಂದ್ ಹೀರಾಚಂದ್ ಅವರನ್ನ ಕರೆಸಿ, ಇವತ್ತು ನಾವೇನು HAL
ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಇತ್ತು. ಅದು ಮುಂಚೆ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್. ಅದನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಬೆಂಗಳೂರಿನಲ್ಲಿ HAL ಮೊದಲು ಬೆಂಗಳೂರಿನಲ್ಲಿ ಆರಂಭವಾದದ್ದು. ಅದಕ್ಕೂ ಬೇಡ ಅಂದಿರ್ತಾರೆ ಈ ಇಂಗ್ಲೆಂಡ್ ಸರ್ಕಾರ. ಇಲ್ಲ, ವಿಮಾನ ಕಾರ್ಖಾನೆ ಇಲ್ಲಿ ಬೇಕಿಲ್ಲ ಅಂತ ಹೇಳಿರ್ತಾರೆ. ಅಲ್ಲಿ ಅವರಿಗೆ 2ನೇ ಮಹಾಯುದ್ಧದಲ್ಲಿ ಡನ್ಕಿರ್ಕ್ ಅನ್ನುವಂಥ ಇದರೊಳಗೆ ಜರ್ಮನಿಯಿಂದ ವಿಮಾನಗಳ ಮೂಲಕ ದೊಡ್ಡ ಆಕ್ರಮಣವಾದಾಗ ಅಲ್ಲಿ ಇವರು ಎಲ್ಲ ವಿಮಾನಗಳನ್ನು ಕಳೆದುಕೊಳ್ತಾರೆ. ಅಲ್ಲಿ ಸೋಲನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಆಗ ಬ್ರಿಟಿಷರ ಕಣ್ತೆರೀತದೆ, ಓಹೋ, ಈ ಪ್ರದೇಶದಲ್ಲಿ ನಾವು ಹೀಗೆ ಇದ್ರೆ ಇಷ್ಟೇ ಆಗೋಗ್ತದೆ ಅಂತ ಹೇಳಿ ಭಾರತದಲ್ಲಿ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಆಗ ಅನುಮತಿ ಕೊಡ್ತಾರೆ. ಅದನ್ನು ನಾವು ಇವತ್ತು ತೇಜಸ್ ಅಂತೀವಿ. ನ್ಯಾಟ್ ಅನ್ನೋದು ಒಂದಿತ್ತು 71ನೇ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ. ನ್ಯಾಟ್ ಅನ್ನುವಂಥದ್ದು ಅದನ್ನು ಇಲ್ಲಿಯೇ ಸರ್ವಿಸ್ ಮಾಡ್ತಾ ಇದ್ದದ್ದು. ಇವತ್ತು HAL ಬಹಳ ಪ್ರಮುಖ ಪಾತ್ರವನ್ನ ಇಂದು ನಮ್ಮ ಭಾರತದ ಸುರಕ್ಷತೆಯಲ್ಲಿ ನಡೆಸ್ತಾ ಇರುವಂಥದ್ದು. ಇನ್ನು ಬೇಕಾದಷ್ಟು ವಿಷಯಗಳು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳುವಂಥದ್ದಿದೆ. ಒಂದಷ್ಟು ವಿಷಯಗಳನ್ನು ನನಗೆ ಹೇಳಲಿಕ್ಕೆ ಇವತ್ತೊಂದು ಅವಕಾಶವಾಯಿತು. ಇವರನ್ನೆಲ್ಲ ಜ್ಞಾಪಿಸಿಕೊಳ್ಳುವಂತಹ ಸಮಯ ಅಂತ ಹೇಳ್ತಾ, ಅವರ ವಿಶ್ವೇಶ್ವರಯ್ಯನವರನ್ನ ಸ್ಮರಿಸಿಕೊಳ್ಳುತ್ತಾ DVG ಅವರಿಗೂ ಸಹ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಹಿರಿಯರನ್ನ, ಪಿತೃಗಳನ್ನು, ಗುರುಗಳನ್ನು ಎಲ್ಲರನ್ನು ಜ್ಞಾಪಿಸಿಕೊಳ್ಳುತ್ತಾ, ಇಷ್ಟು ಹೊತ್ತು ತಾವು ಈ ವಿಷಯವನ್ನು ಸಂಯಮದಿಂದ ಕೇಳಿದ್ದೀರಾ. ತಮ್ಮ ಆ ಸಂಯಮಕ್ಕೆ, ಸಹನೆಗೆ ತಲೆಬಾಗಿ ವಂದಿಸುತ್ತಾ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕ್ ಯೋಗ ಕೇಂದ್ರಕ್ಕೆ ಅನಂತಾನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವಿರಮಿಸುತ್ತೇನೆ. ಸಂವಾದಕ್ಕೆ ಸಮಯವಿದ್ದರೆ ಮುಂದುವರಿಯೋಣಂತೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.